ನಮಸ್ಕಾರ. ನಾನು ನಿಮ್ಮ ಇತಿಹಾಸ ಮಾಡುವಂಥ ಎಲ್ಲರಿಗೆ, ಕರ್ನಾಟಕದ ಜನರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಬಂಧುಗಳೇ, ಇವತ್ತಿನ ದಿವಸ ನಾವು ಹೇಳುವುದೇನಪ್ಪ ಅಂತಂದ್ರೆ, ಮೇ ತಿಂಗಳು ಈಗಾಗಲೇ ಪ್ರಾರಂಭ ಆಗಿದೆ. ಈ ಮೇ ತಿಂಗಳಲ್ಲಿ ಬಿಸಿಲಿನ ತಾಪ ಎಷ್ಟಾಗಿದೆ ಅಂತಂದ್ರೆ, ವಯೋವೃದ್ಧರು ಇರಲಿ ಅಥವಾ ಚಿಕ್ಕ ಮಕ್ಕಳು ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಡೆ ಅವರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹೊಳ್ಳಿ ಮನೆಗೆ ಬರ್ತಾರೆ ಅನ್ನುವಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಸಾರ್ವಜನಿಕ ಸ್ಥಳಗಳಾಗಿರತಕ್ಕಂಥ ಬಸ್ ತಂಗುದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಅಥವಾ ಸಾರ್ವಜನಿಕ ಆಸ್ಪತ್ರೆಗಳು ಇರಬಹುದು, ಸರ್ಕಾರಿ ಕಚೇರಿಗಳು ಇರಬಹುದು. ಇಲ್ಲಿ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ, ಏನು ಸಾರ್ವಜನಿಕರ ಕೆಲಸದ ಸಲುವಾಗಿ ಬಂದಿರ್ತಾರ ಅವರಿಗೆ ಮೊದಲು ಕುಂಡ್ರಲಿಕ್ಕೆ ಒಂದು ಆಸನದ ವ್ಯವಸ್ಥೆ, ಆಮೇಲೆ ನೆರಳಿನ ವ್ಯವಸ್ಥೆ ಹಾಗೂ ತಂಪು ಪಾನೀಯ ವ್ಯವಸ್ಥೆಯನ್ನ ಅಥವಾ ನೀರಿನ ವ್ಯವಸ್ಥೆ ಸರ್ಕಾರ ಸಾರ್ವಜನಿಕರಿಗೆ ಮಾಡಿದ್ದಾದ್ರೆ ತುಂಬಾ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಇದರ ಜೊತೆಗೆ ನಾನು ಸಾರ್ವಜನಿಕರಿಗೆ ಒಂದು ವಿಶೇಷ ಮನವಿಯನ್ನು ಮಾಡ್ತೇನೆ. ಈಗ ತಾಪಮಾನ ಹೆಚ್ಚಾಗುತ್ತಿರುವುದರಿಂದ ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಡೆ ತಮ್ಮ ಕೆಲಸಗಳನ್ನ ಅದರ ಒಳಗಡೆ ಮಾಡ್ಕೋರಿ, ಇಲ್ಲಾಂದ್ರೆ ಅದು ಆದ ನಂತರ ಮಾಡ್ಕೋರಿ. ಸರ್ಕಾರವು ಇದರ ಸಲುವಾಗಿ ವಿಶೇಷವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇದನ್ನು ಹೊರತಾಗಿ ಟೈಮ್ ಅನ್ನ ಹೆಚ್ಚಿಗೆ ಮಾಡಿ ಸರ್ಕಾರಿ ಕಚೇರಿಗಳನ್ನು ಚಾಲೂ ಮಾಡಬೇಕಂತ ಹೇಳಿ ಈ ಮುಖಾಂತರ ನಾನು ಆಗ್ರಹಿಸುತ್ತೇನೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಇರಬಹುದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರಬಹುದು, ಅಥವಾ ಕೇಂದ್ರದ ಯಾವುದೇ ಮಂತ್ರಿಗಳು ಇರಬಹುದು, ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮುಖಾಂತರ ನಾನು ಆಗ್ರಹಿಸುತ್ತೇನೆ.